ನಾವು ದುಡ್ಡು ಗಿಡ್ಡು ಬೇಡ ಸ್ವಾಮಿ, ನಮಗೆ ದುಡ್ಡು ಏನು ಬೇಡ. ಪುಸ್ತಕ ಮಾಡಿ ದುಡ್ಡು ಮಾಡ್ತೀವಿ ಅಂತ ನಾವು ಯಾರು ಕನಸು ಕಂಡಿಲ್ಲ. ಕಂಡ್ರೆ ನಮ್ಮ ಕನಸು ಕಂಡವ್ರದ್ದು ತಪ್ಪೋದು, ಪ್ರಕಾಶಕರ ತಪ್ಪಲ್ಲ. ವರ್ತಮಾನದ ಭಾರತ ಬಹಳ ತೀವ್ರವಾಗಿ ಎದುರಿಸುತ್ತಿರುವ ಬಿಕ್ಕಟ್ಟುಗಳಲ್ಲಿ ಭಾಷಾ ಪತನ ಕೂಡ ಒಂದು. ಕೊರೋನಾದಲ್ಲಿ ಎಷ್ಟು ಲಕ್ಷ ಜನ ಸತ್ತು. ನಾನು ಡೆಲ್ಲಿಯಲ್ಲಿ ಎಷ್ಟು ಹೆಣ ನೋಡಿದೆ ಅಂದ್ರೆ ಬಾಗಿಲು ಹಾಕಿ ಮನೆಗೆ ಕೂತ್ಕೋಬೇಕಾದ್ರೆ. ಫೋಟೋ ಸಿನಿಮಾ ದಯವಿಟ್ಟು ನೋಡಿ, ಉತ್ಸವ ಗೋನಾವರ್ದು ಡೆಲ್ಲಿಯ ಹ್ಯಾಬಿಟಾಟ್ ಫೆಸ್ಟಿವಲ್ ನಲ್ಲಿ ಅದರ ಶೋ ಆಗಿ ಆ ಸಿನಿಮಾ ಮುಗಿದಾಗ ಸ್ಟೇಜ್ ಜನ ಇದ್ರಲ್ಲ ಎಲ್ಲ ಮೌನವಾಗಿ ನಿಂತು, ಚಪ್ಪಾಳೆ ಸಹ ಹೊಡಿಲಿಲ್ಲ. ನೋಬಡಿ ಕ್ಲಾಪ್. ನಾವು ದುಡ್ಡು ಗಿಡ್ಡು ಬೇಡ ಸ್ವಾಮಿ, ನಮಗೆ ದುಡ್ಡು ಏನು ಬೇಡ. ಪುಸ್ತಕ ಮಾಡಿ ದುಡ್ಡು ಮಾಡ್ತೀವಿ ಅಂತ ನಾವು ಯಾರು ಕನಸು ಕಂಡಿಲ್ಲ. ಕಂಡ್ರೆ ನಮ್ಮ ಕನಸು ಕಂಡವ್ರದ್ದು ತಪ್ಪೋದು, ಪ್ರಕಾಶಕರ ತಪ್ಪಲ್ಲ. ಒಂದು 6 ತಿಂಗಳು ಕುಳಿತು ಒಂದು 20 ಲೇಖನ ಬರೆದು ಕೊಟ್ಟಾಗ ಅದರ ಹಿಂದೆ ಒಂದು ಶ್ರಮ ಇರ್ತದೆ. ಆಮೇಲೆ ನಾನು ಡೆಲ್ಲಿಯಲ್ಲಿ ಇರೋದ್ರಿಂದ ನಾನೇ ಟೈಪ್ ಮಾಡ್ಬೇಕು, ಅಲ್ಲಿ ಕನ್ನಡ ಟೈಪಿಸ್ಟ್ಗಳು ಸಿಗೋಲ್ಲ. ನಾವೇ ಟೈಪ್ ಮಾಡಿ ಸಾಯಂಕಾಲ ಆಗಿ ಬರ್ಡ್ಗಳೆಲ್ಲ ಬಗ್ಗಲ್ಲ, ಇಷ್ಟು ಕಷ್ಟ ಬರ್ತೀವಿ ನಾವು. ಅದಕ್ಕೆ ಒಂದು ಗೌರವ ಕೊಟ್ಟು ಆ ಪುಸ್ತಕವನ್ನ ಪ್ರಕಟ ಮಾಡಿದ್ದಾರೆ. ಪರಮೇಶ್ಗೆ ನಿಜವಾದ ಕೃತಜ್ಞತೆಗಳು. ವರ್ತಮಾನದ ಭಾರತ ಬಹಳ ತೀವ್ರವಾಗಿ ಎದುರಿಸುತ್ತಿರುವ ಬಿಕ್ಕಟ್ಟುಗಳಲ್ಲಿ ಭಾಷಾ ಪತನ ಕೂಡ ಒಂದು. ಭಾಷೆಗಳ ಅವಸಾನ. ನಾವೆಲ್ಲರೂ ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಭಾಷೆಗಳ ಸಾವಿಗೆ ಸಾಕ್ಷಿಗಳಾಗ್ತಾ ಇದ್ವಿ. 2001ರಲ್ಲಿ 1,63,000 ಮಾತನಾಡ್ತಾ ಇದ್ದಂತ ಕೊಡವ ಭಾಷೆ 2011ರ ಸೆನ್ಸಸ್ ನಲ್ಲಿ 1,36,000 ತೋರಿಸ್ತಾ ಇದೆ. 10 ವರ್ಷದಲ್ಲಿ 30,000 ಕಡಿಮೆ ಆಗಿದೆ. 1882ರಲ್ಲಿ 55,000 ಜನ ಮಾತನಾಡುತ್ತಿದ್ದಂತ ಕೊರಗ ಭಾಷೆ 2011ರಲ್ಲಿ ಕೇವಲ 2,000 ಮಾತಾಡಗಾರರನ್ನು ತೋರಿಸ್ತದೆ ಸೆನ್ಸಸ್ ನಲ್ಲಿ. 2021-31 ಅದು ಬರ್ಬೇಕಷ್ಟೇ. ಅಂಡಮಾನ್ ನಲ್ಲಿ ಒಂದು ಭಾಷೆ 2020ರಲ್ಲಿ ಕೊರೋನಾದಲ್ಲಿ ಸತ್ತೇ ಹೋಯ್ತು. ಕೊಂಕಣಿ ಭಾಷೆ ನಾವು ತುಂಬಾ ಕಳೆದ ವರ್ಷ ನಾನು ಜ್ಞಾನಪೀಠ ಕಮಿಟಿಲಿ ಕೆಲಸ ಮಾಡ್ತೇನೆ, ಸೆಂಟ್ರಲ್ ಕಮಿಟಿಯಲ್ಲಿ. ದಾಮೋದರ್ ಮೌಜಾ ಅವರಿಗೆ ಅವಾರ್ಡ್ ಕೊಟ್ವಿ. ಬಹಳ ಬ್ರಿಲಿಯಂಟ್ ರೈಟರ್ಸ್ ಆ ಭಾಷೆಯಲ್ಲಿ ಬರ್ತಾ ಇದ್ದಾರೆ. ಅದರ ಭಾಷೆ 6% ಪತನ, ಅದು ಕೆಳಗೆ ಹೋಗ್ತಾ ಇದೆ. ಆದ್ರೆ ಹಿಂದಿ ಅಂತ ಒಂದು ಭಾಷೆ 64% ಬೆಳವಣಿಗೆ ತೋರಿಸ್ತಾ ಇದೆ. 1971ರಿಂದ 2011ರ ನಡುವಿನ ಸೆನ್ಸಸ್ ನೀವು ನೋಡಿದ್ರೆ ಹಿಂದಿ ಭಾಷೆ 64% ಬೆಳವಣಿಗೆ ತೋರಿಸ್ತಾ ಇದೆ. ಒಬ್ಬ ಭಾಷೆಯ ವಿದ್ಯಾರ್ಥಿಗೆ ನಂಗೆ ಸಂತೋಷವೇ ಅದು, ಅದ್ರ ಬಗ್ಗೆ ನಂಗೇನು ಬೇಜಾರಿಲ್ಲ. ಆದ್ರೆ ಕನ್ನಡದಂತ ಭಾಷೆ 3.76% ಬೆಳವಣಿಗೆ ತೋರಿಸ್ತಾ ಇದ್ದು, ಒಂದು ಹಿಂದಿ ಅಂತ ಭಾಷೆ 66% ಬೆಳೀತಾ ಇದ್ದಾಗ ಈ ಗ್ಯಾಪ್ ಇದೆಯಲ್ಲ, ಇದು ನನ್ನ ಆತಂಕಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಈ ಭಾಷೆ ಇವತ್ತಲ್ಲ ನಾಳೆ ನನ್ನ ಭಾಷೆಯನ್ನು ನುಂಗಿ ಹಾಕ್ತದೆ ಎಂಬ ಭಯ ಬರ್ತದೆ. ಅದು ಸುಳ್ಳೆ ತಪ್ಪೇ ಇರ್ಬೋದಾ, ವರ್ತಮಾನ ಕಾಲದ ಭಯ ಅದು. ಆ ಭಯದಲ್ಲಿ ನಾನು ಭಾಷೆಯ ಬಗ್ಗೆ ಬರೆದ ಕೆಲವು ಲೇಖನಗಳಿದೆ. ನಮ್ಗೆ ಯಾಕೆ ಭಾರತಕ್ಕೆ ಒಂದು ಭಾಷಾ ನೀತಿ ಇಲ್ಲ ಎಂಬ ಒಂದು ಪ್ರಶ್ನೆಯನ್ನ ನಾನು ಇದರಲ್ಲಿ ಎತ್ತಿದ್ದೇನೆ. ಯಾವ್ದು ಕೇಳಿದ್ರು ಇಟ್ಸ್ ನಾಟ್ ಕಮಿಂಗ್ ಅಂಡರ್ ಅಂತ. ನನಗೆ ಒಂದ್ಸರಿ ಸಿಟ್ಟು ಬಂದು ಬರ್ತದೆ, ಯಾವ್ದು ನಿಮ್ಮ ಕಮಿಂಗ್ ಅಂಡರ್ ಬರ್ತದೆ ಅದ್ರ ಲಿಸ್ಟ್ ಕೊಡಿ ನನಗೆ ಅಂತ ಹೇಳಿದೆ. ನಾನು ಬೇಕಾದ್ರೆ ಮಾತ್ರ ಕೇಳ್ತೀನಿ ಅಂತ. ಯಾವ್ದು ಸಿಗಲ್ಲ ಈಗ. ಆಮೇಲೆ 3 ಬಗೆಯ ಮಾಹಿತಿಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಒಂದು ಅಂದ್ರೆ ನನ್ನಂತವ ಒಬ್ಬ ಓದುಗನ ಅಥವಾ ಒಬ್ಬ ಅಧ್ಯಾಪಕನ ಮುಂದೆ ಒಂದು ಇಂಟರ್ನ್ಯಾಷನಲ್ ಮಾಹಿತಿಗಳು. ಕೊರೋನಾದಲ್ಲಿ 45 ಲಕ್ಷ ಜನ ಸತ್ರು ಅಂತ ಇಂಟರ್ನ್ಯಾಷನಲ್ ಸಂಘಟನೆಗಳು ಹೇಳಿದ್ವು. ನಮ್ಮ ಸರ್ಕಾರ 15 ಲಕ್ಷ ಜನ ಅಂತ ಹೇಳಿತ್ತು. NGOಗಳು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರೊಂದು 22 ಲಕ್ಷ ಅಂತ ಹೇಳಿತ್ತು. ಈಗ ಒಬ್ಬ ಸಂಶೋಧಕನಾಗಿ ಒಬ್ಬ ಲೇಖಕನಾಗಿ ಯಾವ್ದನ್ನು ನಂಬಬೇಕು ನಾನು? ಬಹಳ ಜನ ಸರ್ಕಾರ ಹೇಳಿದ್ದನ್ನು ನಂಬ್ತಾರೆ, ಆದ್ರೆ ಉಳಿದ ಎರಡನ್ನು ಯಾಕೆ ನಂಬಬಾರದು? ಇದು ನೋಡಿ, ಈಗ ಕೃಷಿಯ ಬಗ್ಗೆ ಮಾತು ಬಂತು ಇಲ್ಲಿ. ಸ್ವಾಮಿನಾಥನ್ ಆಯೋಗ 2004, 2005, 2006ರಲ್ಲಿ 5 ರಿಪೋರ್ಟ್ ಕೊಟ್ಟಿದೆ. ಆ 5 ರಿಪೋರ್ಟ್ ಅಲ್ಲಿ ನೀರಿನ ಸಂರಕ್ಷಣೆ, ಒಣಭೂಮಿಯ ಸಂರಕ್ಷಣೆ, ಆಮೇಲೆ ಕೃಷಿಕ ಆಧುನಿಕತೆ, ಕೃಷಿಯನ್ನ ಆಧುನಿಕ ಮಾಡುವುದು ಇತ್ಯಾದಿಗಳ ಬಗ್ಗೆ ತುಂಬಾ ಒಳ್ಳೆಯ ರೆಕಮೆಂಡೇಶನ್ಸ್ ಇದೆ. ಅದರಲ್ಲಿ ಎಲ್ಲ ಬೇಕು ಅಂತಿಲ್ಲ. ನಾನು ಮೊನ್ನೆ ಇದೇ ಲೇಖನದಲ್ಲಿ ಬರ್ತೀಯೇನೆ, ಸುಮಾರು 70% ರೆಕಮೆಂಡೇಶನ್ಸ್ ಅನ್ನ ನಾವು ಅನುಷ್ಠಾನಕ್ಕೆ ತರಬಹುದು. UPA ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಅದು ಯಾಕೆ ಬೇಡ ಅಂತಲೂ ಹೇಳಿಲ್ಲ ನಮಗೆ. ನಮ್ಮ ಟ್ಯಾಕ್ಸ್ ಹಣದಲ್ಲಿ ಒಂದು ಕಮಿಟಿ ಮಾಡಿ, ಆ ಕಮಿಟಿ ನಮಗೆ ಒಂದು ವರದಿ ಕೊಟ್ಟಿದೆ. ಆ ವರದಿಯಲ್ಲಿ ಏನಿದೆ ಎಂಬುದನ್ನು ನಾವು RTI ಹಾಕಿ ತಗೋಬೇಕು. ಅದು ಕೊಡುವುದಿಲ್ಲ, ಕಟ್ ಮಾಡಿ ಕೊಡ್ತಾರೆ, ಏನೇನೋ ಮಾಡ್ತಾರೆ. ಅದು ಸಂಸತ್ತಿಗೂ ಹೋಗ್ಲಿಲ್ಲ, ಲೋಕಸಭೆಗೂ ಹೋಗ್ಲಿಲ್ಲ, ಚರ್ಚೆನೂ ಆಗ್ಲಿಲ್ಲ. ನಮಗೆ ಅದು ಏನು ಗೊತ್ತಿಲ್ಲ. ಯಾಕೆ ಬೇಡ ಅಂತ ಕೂಡ ಹೇಳಿಲ್ಲ ಸರ್ಕಾರ. ಮತ್ತೆ ಕಮಿಟಿ ಮಾಡಿದ್ದು ಯಾಕೆ ಅದು ಹೇಳಲಿಲ್ಲ. ಆಮೇಲೆ ಪ್ರಧಾನಿ ಮೋದಿ ಅವರು ಬಂದ ಮೇಲೆ ಅವರದೇ ಒಂದು ಹೊಸ 3 ಕಾನೂನು ತಂದು ಹಿಂದೆ ಕೊಟ್ಟ ಶಿಫಾರಸುಗಳು ಯಾಕೆ ಬೇಡ ಎಂಬುದನ್ನು ಹೇಳಿ, ಇದು ಸರಿ ಇಲ್ಲ, ನಾವು ಹೊಸ್ತು ಮಾಡ್ತೇವೆ ಅಂತ ಹೇಳ್ಬೋದಲ್ಲ. ನೋಡಿ, ರೈತ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ರೈತ ಹೋರಾಟದವರು ಕೇಳುವ ಪ್ರಶ್ನೆ, ಸ್ವಾಮಿನಾಥನ್ ಆಯೋಗ ಶಿಫಾರಸು ಮಾಡಿ, ನಿಮ್ಮ 3 ಬೇಡ, ಯಾಕೆ ಬೇಡ ಎಂಬುದಕ್ಕೆ ಅವರು 1 ಗಂಟೆ ಬೇಕಾದ್ರೆ ಮಾತಾಡ್ತಾ ಇದ್ರು. ನೀವು ಒಂದು ಫೋನ್ ಮಾಡಿದ್ರೆ ನಾಳೆ ಬೇಕಾದ್ರೆ ರೈತ ನಾಯಕರು ಬಂದು ಇಲ್ಲಿ ಮಾತಾಡ್ತಾರೆ, ನಿಮ್ಮ ಹತ್ರ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತಾಡ್ತಾರೆ. ಕರ್ನಾಟಕದ ಅನೇಕ ರೈತ ಸಂಘಟನೆಗಳು, ನಮ್ಮ ನವೀನೆಲ್ಲ ಇಲ್ಲೇ ಇದ್ದಾರೆ, ಅವರೆಲ್ಲ ಕರೆಸಿ ಮಾತಾಡ್ಸಿದ್ದಾರೆ ಅವರನ್ನ. ಹಾಗಾದ್ರೆ ಇದು ಕಳವಳಕ್ಕೆ ಕಾರಣ. ಅಂದ್ರೆ
ಯಾವುದು ಬೇಕು ಮತ್ತು ಯಾವುದು ಬೇಡ ಎಂಬುದನ್ನ ಯಾರು ನಿರ್ಧರಿಸ್ತಾರೆ, ಯಾಕೆ ನಿರ್ಧರಿಸ್ತಾರೆ ಎಂಬುದೇ ನಮಗೆ ಸ್ಪಷ್ಟ ಇಲ್ಲ. ಹೀಗಾಗಿ ಇದರ ಕುರಿತು ಕೆಲವು ಲೇಖನಗಳಿದೆ. ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಹೇಳಿದ್ರು ಇದರಲ್ಲಿ ಬೇಡ ಇದು ಅಂತ, ಬಟ್ ನಾನು ಉದ್ದೇಶಪೂರ್ವಕವಾಗಿ ಸೇರಿಸಿದ್ದೇನೆ. ಯಾಕೆಂತಂದ್ರೆ ಈಗ 1992ರ ಅನಂತರ 2 ಘಟನೆಗಳು ನಡೆಯಿತು ನಮ್ಮಲ್ಲಿ. ಒಂದು, ಭಾರತದ ಮಾರುಕಟ್ಟೆಯನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಸೇರಿ ಜಗತ್ತಿಗೆ ಓಪನ್ ಮಾಡಿದ್ರು. ನಾವು ಸರಳವಾಗಿ ಅದನ್ನ ಜಾಗತೀಕರಣ ಪ್ರಕ್ರಿಯೆ ಅಂತ ಹೇಳ್ತೇವೆ. ಒಂದು, ಈ ಜಾಗತೀಕರಣ ಪ್ರಕ್ರಿಯೆ ಎಂಬುದು ಮೂಲತಃ ಆರ್ಥಿಕ ಪ್ರಕ್ರಿಯೆಯಾಗಿದ್ರು ಕೂಡ ಅದು ಸಾಂಸ್ಕೃತಿಕ ಪರಿಣಾಮಗಳನ್ನ ಬೀರಿದೆ, ಅದು ನಮಗೆ ಗೊತ್ತಿದೆ. ಅದು ಒಂದು. ಎರಡನೇದು, ಅದ್ವಾನಿ ಅವರ ನೇತೃತ್ವದಲ್ಲಿ ನಡೆದಂತ ಇಟ್ಟಿಗೆ ಯಾತ್ರೆ ಆದ್ಮೇಲೆ ಅಯೋಧ್ಯ ಪ್ರಕರಣ, ಅದು ಇತ್ತೀಚಿನವರೆಗೆ ಈಗಲೂ ಮುಂದುವರಿತಾ ಇದೆ. ಅದು ನಮ್ಮ ಮನೆಗೆ ಅಯೋಧ್ಯೆಯಲ್ಲಿ ಮಾಡುವ ಪೂಜೆ ನಮ್ಮ ಮನೆಗೆ ಬೆಳಿಗ್ಗೆ ಬೇಕಾದ್ರೆ ಟಿವಿಯಲ್ಲಿ ಬರುವ ಅದು ಕಂಟಿನ್ಯೂ ಆಗ್ತಾ ಇದೆ. 90ರ ದಶಕದಲ್ಲಿ ಆರಂಭವಾದ್ದು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಸುಮಾರು 30 ವರ್ಷ ಆದ ಮೇಲೆ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಮ್ಮ ಪ್ರಶ್ನೆ ಏನು ಅಂದ್ರೆ, ಈ 2 ಘಟನೆಗಳು ನಮ್ಮ ಸಮಾಜದಲ್ಲಿ ಉಂಟು ಮಾಡಿದ ತಲ್ಲಣಗಳ ಬಗ್ಗೆ, ಬದಲಾವಣೆಗಳ ಬಗ್ಗೆ, ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಬಗೆಗೆ ಕನ್ನಡ ಸಾಹಿತಿಗಳು ಎಷ್ಟು ಗಂಭೀರವಾದ ಸಾಹಿತ್ಯ ರಚನೆ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿದಾಗ ನನಗೆ ಉತ್ತರ ಸಿಗಲಿಲ್ಲ. ಯಾರಾದ್ರೂ ಗೊತ್ತಿದ್ದವ್ರು ಆಮೇಲೆ ಹೇಳುವ, ಅಂದ್ರೆ ಫೇಸ್ಬುಕ್ ಅಲ್ಲಿ 4 ಸಾಲು ಬರೆಯುವುದು, ಪದ್ಯ 1, 2, 3 ಬರೆಯುವುದು, ನಾನು ಅದನ್ನ ಹೇಳ್ತಾ ಇಲ್ಲ. ಕುವೆಂಪು ಇಡೀ ತಲ್ಲಣವನ್ನ 2 ಕಾದಂಬರಿಗಳಲ್ಲಿ ಹಿಡಿದ ಹಾಗೆ, ಅಥವಾ ಶಿವರಾಮ ಕಾರಂತರು ಅವರ ಕಾದಂಬರಿಗಳಲ್ಲಿ ಹಿಡಿದ ಹಾಗೆ, ಈ 90ರ ನಂತರ ಕಳೆದ 30 ವರ್ಷದಲ್ಲಿ ನಡೆದ ಘಟನೆಗಳಿಗೆ ಕನ್ನಡ ಸಾಹಿತ್ಯಗಳು ಹೆಂಗೆ ಪ್ರತಿಕ್ರಿಯಿಸಿದ್ದಾರೆ, ಎಷ್ಟು ಗಂಭೀರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕೊರೋನಾದಲ್ಲಿ ಎಷ್ಟು ಲಕ್ಷ ಜನ ಸತ್ತು, ನಾನು ಡೆಲ್ಲಿಯಲ್ಲಿ ಎಷ್ಟು ಹೆಣ ನೋಡಿದೆ ಅಂದ್ರೆ ಬಾಗಿಲು ಹಾಕಿ ಮನೆಗೆ ಕೂತ್ಕೋಬೇಕಾಯ್ತು. ನನ್ನ ಗೆಳೆಯನ ಹೆಂಡತಿ ತಾಯಿ ತೀರಿ ಹೋದ್ರು. ಹೆಣವನ್ನ ತಗೊಂಡೋದ್ರೆ 400 ಹೆಣ ಕ್ಯೂ ಅಲ್ಲಿ ಯಮುನಾ ಘಾಟಲ್ಲಿ. ಅವರು ನಮ್ಮ ನೋಡಿ ಒಂದು ಟೋಕನ್ ಕೊಟ್ಟರು, ಟೋಕನ್ ಇಟ್ಕೊಳ್ಳಿ ಸರ್, ನಿಮ್ಮ ಸರದಿ ಬಂದಾಗ ಫೋನ್ ಮಾಡ್ತೇವೆ ನಾವು, ಆಮೇಲೆ ನೀವು ಬನ್ನಿ ಅಂತ. ಅಲ್ಲಿ ಮುಂದೆ 200 ಹೆಣ ಇದಾವೆ. ಆ ಹೆಣ ಸುಡುವಷ್ಟರಲ್ಲಿ ಎಲ್ಲಿ ಹೆಣ ಇಟ್ಟುಕೊಂಡು ಕಾಯೋದು? ಗಾದೆ ಇದೆಯಲ್ಲ, ಹೆಣ ಕಾದಂಗೆ ಕಾದ್ವಿ ಅಂತ. ನಾವು ಹೆಣ ಕಾದಂಗೆ ಕಾದ್ವಿ ನಾವು. ಆಮೇಲೆ ಇದು ಬೇಡ, ಇನ್ನೇನ್ ಮಾಡೋದು, ಮನೆಗೆ ಹೋಗೋಣ ಅಂತ ಬಂದ್ವಿ. ಎಷ್ಟೋ ಮರು ದಿವಸ 11 ಗಂಟೆಗೆ ಬರ್ತೇವೆ ಸರ್, ಆಪ್ಕ ಆಗ ಆಪ ಆ ಸಕ್ತಾ ಹೈ ನೈ ಭೈ ಆಪ್ ಕರ್ ದೋ. ಪುನಃ ಯಾರು ಹೋಗ್ತಾರೆ ಅಲ್ಲಿ ಯಮುನಾ ಘಾಟಿಗೆ. ಇದು ಕಂಡಿದ್ವಿ ನಾವು. ದೊಡ್ಡ ಪ್ರಯಾಣ, ಪ್ರಧಾನಮಂತ್ರಿಗಳು ಇದ್ದಕ್ಕಿದ್ದ ಹಾಗೆ ರಾತ್ರಿ ಅನೌನ್ಸ್ ಮಾಡಿದ್ರು. ಕೋಟ್ಯಾಂತರ ಜನ ಸಾವಿರಾರು ಕಿಲೋಮೀಟರ್ಗಳನ್ನ ನಡೆದ್ರು, ಬೀದಿಗಳಲ್ಲಿ ನಡೆದ್ರು. ನಾನು ಒಂದು ಫೋಟೋ ಹಾಕಿದೆ ಫೇಸ್ಬುಕ್ ಅಲ್ಲಿ. ಒಬ್ಬ ಕೂಲಿಗಾರ ನಮ್ಮ ಮನೆ ಹತ್ರ ಕೆಲಸ ಮಾಡ್ತಾ ಇದ್ದ. ಅವನು ಮರು ದಿವಸ 3 ದಿವಸ ಇದ್ದ, ಅವನು ಅದ ಮೇಲೆ ಕೆಲಸ ಸಿಗ್ಲಿಲ್ಲ. ಆಮೇಲೆ ಅವನೊಂದು ಸೈಕಲ್ ಹಿಂದುಗಡೆ ಕನ್ನಡಕ ಹಾಕಿದ ಅವನ ತಾಯಿಯನ್ನ ಕೂರಿಸಿದ. ಅವನ ತಾಯಿಯ ಕೈಯಲ್ಲಿ 2 ಚಪ್ಪಲ್ ಅಷ್ಟೇ, 2 ಚಪ್ಪಲ್. ಆಮೇಲೆ ಮಗು ಒಂದು ಎದುರು ಕಡೆ ಕೂರಿಸಿಕೊಂಡು. ನಾನು ಹೇಳಿದೆ, ಭಯ್ಯ ಕಹಾ ಜಾ ರಹಾ ಅಂತ. ಸರ್ ಜೈಪುರ್ ಜಾ ರಹಾ ಹೂಂ. ನೋಡಿ, ಒಂದು ಅದೇ ಐ ಕಾಂಟ್ ಇಮ್ಯಾಜಿನ್. ನನಗೆ ಅದನ್ನ ಭಾಷೆಯಲ್ಲಿ ಹೇಳಕ್ ಬರಲ್ಲ ನನಗೆ ಅದನ್ನ. ಅದು ನಾನು 40 ವರ್ಷ ಕನ್ನಡ ಪಾಠ ಮಾಡಿದ್ರು ಕೂಡ ಅವ್ರು ಹೇಳಿದನ್ನ ನನಗೆ ಭಾಷೆಯಲ್ಲಿ ಹೇಳಕ್ ಬರ್ತಾ ಇಲ್ಲ. ಯಾಕೆ ಸಾಹಿತ್ಯ ನೋಡಿ, ಅದಕ್ಕೆ ಫೋಟೋ, ನಿನ್ನೆ ಸಿನಿಮಾ ನೀವು ನೋಡಿರ್ಬೋದು. ಫೋಟೋ ನಂಗೆ ಯಾಕೆ ಇಷ್ಟ ಆಯ್ತು ಅಂತಂದ್ರೆ, ರಾಯಚೂರಿನ ಒಬ್ಬ ಹುಡುಗ ಈ ಉತ್ತರ ಕರ್ನಾಟಕದವರಿಗೆ ವಿಧಾನಸೌಧದ ಎದುರು ನಿಂತು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಅದು ಪವರ್ ಸೆಂಟರ್ ನೋಡಿ, ಉತ್ತರ ಕರ್ನಾಟಕಕ್ಕೆ ದೂರದ ಪವರ್ ಸೆಂಟರ್, ಬೆಂಗಳೂರಿನವರಿಗೆ ಹತ್ತಿರ. ಅವನು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಅಮ್ಮನಿಗೆ ಹೇಳ್ತಾನೆ. ಅಪ್ಪ ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಾನೆ, ಅಮ್ಮ ಹೆಂಗೋ ಮಾಡಿ ಕಳಿಸ್ತಾರೆ. ಕೂಲಿ ಕೆಲಸ ಮಗ ಬಂದ, ನಾಳೆ ವಿಧಾನಸೌಧಕ್ಕೆ ಹೋಗಿ ನಾವು ಫೋಟೋ ತೆಗೆಯುವ ತಯಾರು ಮಾಡ್ತಾನೆ. ಅಪ್ಪನಿಗೂ ಖುಷಿ. ಮತ್ತೆ ರಾತ್ರಿ ಲಾಕ್ ಡೌನ್ ಅನೌನ್ಸ್ ಆಗ್ತದೆ. ಇವ್ ಸೀರಿಯಸ್ ಆಗಿ ತಗೊಳ್ಳಲ್ಲ. ಏನು ಒಂದು ಫೋಟೋ ತೆಗೆಸ್ಕೊಂಡ್ ಬರುತ್ತಾನೆ, ಇಲ್ಲಿ ಹೋಗಿ ಮರು ದಿವಸ 8 ಗಂಟೆಗೆ ಹೋಗ್ತಾನೆ, ಪೊಲೀಸರು ಓಡಿಸ್ತಾರೆ. ಆ ಮಗುನ ಮುಖ ನೋಡು, ಅವ್ರು ಒಂದೇ ಆಸೆ, ಅದು ಫೋಟೋ ತೆಗೆಸ್ಕೊಳ್ಳೋದು ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್. ಸಾಯ್ಲಿಲ್ಲ. ಆಮೇಲೆ ನಾವು ಹೇಳುವ ದೊಡ್ಡ ದೊಡ್ಡ ಘಟಾನುಘಟಿಗಳು, ಯುದ್ಧಗಳು, ಪ್ಯಾಲೆಸ್ಟೈನ್, ಯುಕ್ರೇನ್, ಎಂತದಿಲ್ಲ, ಫೋಟೋ ತೆಗೆಸಿಕೊಳ್ಳಿಕ್ಕಾಗಿ. ಆಮೇಲೆ ಇನ್ನು ಅವರಿಗೆ ಊಟ ಇಲ್ಲ, ಹೋಗೋಣ ಮಗ ಊರಿಗೆ ಹೋಗೋಣ ಅಂತೇಳಿ ಇಬ್ರು ಹೋಗ್ತಾರೆ. ಆ ಬೆಂಗಳೂರಿನಿಂದ ರಾಯಚೂರಿನ ಹೊರಗಿನ ನಡುವಿನ 300 ಕಿಲೋಮೀಟರ್ಗಳ ದಾರಿಯ ಪಯಣವನ್ನ ಆ ಸಿನಿಮಾ ಹಿಡಿದದ್ದು. ಫೋಟೋ ಸಿನಿಮಾ ದಯವಿಟ್ಟು ನೋಡಿ, ಉತ್ಸವ ಗೋನಾವರ್ದು ಡೆಲ್ಲಿಯ ಹ್ಯಾಬಿಟಾಟ್ ಫೆಸ್ಟಿವಲ್ ನಲ್ಲಿ ಅದರ ಶೋ ಆಗಿ ಆ ಸಿನಿಮಾ ಮುಗಿದಾಗ ಸ್ಟೇಜ್ ಜನ ಇದ್ರಲ್ಲ, ಎಲ್ಲ ಮೌನವಾಗಿ ನಿಂತು, ಚಪ್ಪಾಳೆ ಸಹ ಹೊಡಿಲಿಲ್ಲ. ನೋಬಡಿ ಕ್ಲಾಪ್ ಥಾಮು. ನನ್ನ ಪ್ರಶ್ನೆ ಏನಂದ್ರೆ, ಒಬ್ಬ ಸಿನಿಮಾ ಮಾಡಿದವನಿಗೆ ಇಷ್ಟು ಘನತೆ, ಒಂದು ಗಂಭೀರವಾಗಿ ಜನಗಳ ಎದೆಯನ್ನು ಮುಟ್ಟುವಂತ, ನಮ್ಮ ಹೃದಯವನ್ನು ಆರ್ದ್ರಗೊಳಿಸುವಂತ ಒಂದು ಸಿನಿಮಾ ಒಬ್ಬನಿಗೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ,
ಸಾವಿರಾರು ಸಂಖ್ಯೆಯಲ್ಲಿರುವಂತ ಕನ್ನಡ ಸಾಹಿತಿಗಳಿಗೆ ಅಂತ ಒಂದು ಕೃತಿಯನ್ನು ಯಾಕೆ ಬರೀಲಿಕ್ಕಾಗ ಗೊತ್ತಿಲ್ಲ ನನಗೆ. ಒಂದು ಪ್ರಶ್ನೆ ಅಷ್ಟೇ ನನ್ನ ಮುಂದೆ ಇರೋದು. ಅದಕ್ಕೆ ಇದರಲ್ಲಿ ನಾನು ಕೆಲವು ಲೇಖನಗಳನ್ನು ಹಾಕಿದೆ. 2 ಲೇಖನಗಳನ್ನು ಉದ್ದೇಶಪೂರ್ವಕವಾಗಿ ಗಾಯತ್ರಿ ಅವರು ಇಲ್ಲೆಲ್ಲ ಇದ್ದಾರೆ. ಗಾಯತ್ರಿ ಮೇಡಮ್ ಅಲ್ಲಿದೆ. ಗಾಯತ್ರಿ ಮೇಡಮ್ ಏನು ಮಾಡಿದ್ರು ಅಂದ್ರೆ ಗೀತಾ ಹರಿಹರ ಅನ್ನೋದು ಒಂದು ಕಾದಂಬರಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ನೋಡಿ. ಆ ಕಾದಂಬರಿ ಕಲಬುರ್ಗಿಯವರ ಸಾವು, ವೇಮುಲನ ಸಾವಿನ, ಗೌರಿಯ ಸಾವಿನ ಸುತ್ತ ಇದೆ. ಆ 3 ಸಾವುಗಳಲ್ಲಿ 2 ಸಾವು ಸತ್ತದ್ದು ನಮ್ಮ ರಾಜ್ಯದಲ್ಲಿ. ಕಲಬುರಗಿ ಸಾವು ಸತ್ತದ್ದು ನಮ್ಮ ರಾಜ್ಯದಲ್ಲಿ, ಗೌರಿ ಸಾವು ಸತ್ತದ್ದು ನಮ್ಮ ರಾಜ್ಯದಲ್ಲಿ. ಆ ಲೇಖನಗಳು, ಪ್ರತಿಭಟನಾ ಲೇಖನಗಳು ಬಂತು. ನಾನು ಕೇಳುವುದು ಪ್ರಶ್ನೆ ಅದಲ್ಲ. ಗೀತಾ ಹರಿಹರನು ಇಂಗ್ಲಿಷ್ನಲ್ಲಿ ಬರೆದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಂತ ಒಂದು ಕಾದಂಬರಿ ನಮ್ಮ ನಾಡಿನಲ್ಲೇ ಆ ಘಟನೆ ನಡೆದಾಗ ಕನ್ನಡ ಸಾಹಿತಿಗಳಿಗೆ ಯಾಕೆ ಬರೀಲಿಕ್ಕೆ ಆಗಿಲ್ಲ? ಇದು ಪ್ರಶ್ನೆ ಸರ್, ನನ್ನ ಹತ್ರ ಉತ್ತರ ಇಲ್ಲ. ಅಥವಾ ನೀವು ಕೇಳುವ ಪ್ರಶ್ನೆ ಸರಿ ಇಲ್ಲ ಅಂದ್ರೆ ಕ್ಷಮಿಸಿ. ನನಗೆ ಅಂತ ಪ್ರಶ್ನೆ ನನ್ನ ಹೃದಯದಲ್ಲಿ ಬಂದಿದೆ ಅಂತ ಹೇಳಿಕೊಳ್ಳುವ ಸ್ವಾತಂತ್ರ್ಯ ನನಗೆ ಉಂಟಲ್ಲ, ಅಷ್ಟೇ. ಅದಕ್ಕೋಸ್ಕರ ನಾನು ಅಂತ ಲೇಖನಗಳನ್ನ ಹಾಕಿದ್ದೇನೆ. 2-3 ಲೇಖನ ಬೇಕು ಅಂತಲೇ ಹಾಕಿದ್ದು. LGBTQ ನಮ್ಮಲ್ಲಿ ಅದರ ಬಗ್ಗೆ ಪಬ್ಲಿಕ್ ಆಗಿ ಮಾತಾಡೋದಿಲ್ಲ, ಅದಾಯ್ತು. ಆಮೇಲೆ ಆದ್ರೆ ಕಾನೂನುಗಳು ಕೂಡ ಅದರ ಬಗ್ಗೆ ತಿರ್ಗಾ ಮುರುಗ, ಒಮ್ಮೆ ಸರಿ ಅಂತದೆ, ಒಮ್ಮೆ ತಪ್ಪು ಅಂತದೆ. ಜುಡಿಷಿಯರಿಗೆ ಕೂಡ ಅದರ ಬಗ್ಗೆ ಕ್ಲಿಯರ್ ಇಲ್ಲ. ಆದ್ರೆ ನಮ್ಮ ನಡುವೆ ಏನೋ ಅನೇಕ ಬಗೆಯ LGBTQ ಇದ್ದಾರೆ. ನಮ್ಮಲ್ಲಿ 300 ರಾಮಾಯಣ, 3000 ರಾಮಾಯಣ ಇದೆ. ನನ್ನ ಅಮ್ಮನ ಹತ್ರ ತುಳು ರಾಮಾಯಣ ಇದೆ ನಮ್ಮಲ್ಲಿ. ನನ್ನ ಅಮ್ಮ ಒಂದು ಕಥೆ ಹೇಳ್ತಾ ಇದ್ಲು. ದಲಿತರ ರಾಮಾಯಣಗಳು ಬಹಳ ಬ್ಯೂಟಿಫುಲ್ ಆಗಿದೆ. ದಲಿತರ ರಾಮಾಯಣದಲ್ಲಿ, ಹೆಚ್ಚಿನ ದಲಿತರ ರಾಮಾಯಣದಲ್ಲಿ ಸೀತೆಯನ್ನು ಮದುವೆ ಆಗುವುದು ಲಕ್ಷ್ಮಣ. ಆಮೇಲೆ ಅವ ಅಣ್ಣನಿಗೆ ಕೊಡ್ತಾನೆ, ಅದು ಬೇರೆ. ಅಲ್ಲಿ ಶಿವಧನಸ್ಸನ್ನು ಎತ್ತುವುದಿಲ್ಲ. ಆ ಜನಕ ಮಹರ್ಷಿಯ ಮನೆ ಎದುರು ಒಂದು ಮರ ಇರ್ತದೆ. ಆ ಮರದಲ್ಲಿ ಒಂದು ಕಾಗೆ ಇರ್ತದೆ. ಅದು ಕಾ 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 ಅಂತ ಕೂಗ್ತಾ ಇರ್ತದೆ. ಜನಕ ಹೇಳ್ತಾನೆ, ಇದನ್ನು ಯಾರು ಕೊಂದು ಹಾಕಿದ್ರೆ ನಾನು ಅವಳಿಗೆ ಮಗಳನ್ನು ಕೊಡ್ತೇನೆ ಅಂತ. ಮಗಳನ್ನು ಕೊಡೋದು ಎಷ್ಟು ಸುಲಭ ನೋಡಿ. ಈಗ ಇದನ್ನೆಲ್ಲ ತೆಗೆದು ಒಂದು ಇಸ್ತ್ರಿ ಹಾಕಿದ ಅಂಗಿ ಹಾಗೆ ಮಾಡಿ, ಇದು ಒಂದು ಪಠ್ಯ, ಇದು ಶಿಷ್ಟ ಪಠ್ಯ, ಇವೆಲ್ಲ ನಮಗೆ ಬೇಡ. 300 ರಾಮಾಯಣ ಬೇಡ, ಅದು ಬೇಡ, ಇದು ಬೇಡ, ಅದು ಬೇಡ. ಮತ್ತೆ ಏನು ಬೇಕು ನಮಗೆ?